ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ ಸಾಕ್ಷಿಗೆ ಧಮಕಿ ಹಾಕಿದವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿದೆ. ಈಗಾಗಲೇ ಪೊಲೀಸರು ಮೂವರನ್ನ ಬಂಧಿಸಿದ್ರು. ಈ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸೋದಕ್ಕೆ ಮುಂದಾಗಿದ್ದಾರೆ ಆರೋಪಿಗಳನ್ನ. ಇಲ್ಲಿ ಮೆಡಿಕಲ್ ಟೆಸ್ಟ್ ಆ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ನೀನು ಸಾಕ್ಷಿ ಹೇಳಬಾರ್ದು ಅಂತ ಹೇಳಿ ಬೆದರಿಕೆ ಹಾಕಿದ್ರು, ಧಮಕಿ ಹಾಕಿದ್ರು ಅನ್ನುವಂಥ ಆರೋಪ ಇವ್ರ ಮೇಲಿದೆ. ಸ್ವತಃ ಸಾಕ್ಷಿದಾರ ಅದನ್ನು ಕೋರ್ಟ್ ಗಮನಕ್ಕೆ ತಂದಿದ್ರು. ಹೀಗಾಗಿ ಕೋರ್ಟ್ ಪೊಲೀಸರಿಗೆ ಸೂಚನೆ ಕೊಟ್ಟಿತ್ತು. ಸುಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಈ ಮೂವರನ್ನು ಹುಡುಕಾಡಿ ಹೆಡೆಮುರಿ ಕಟ್ಟಿದ್ದಾರೆ. ಬಹಳ ಗಂಭೀರ ಪ್ರಕರಣ ಇದು. ಕೊಲೆ ಕೇಸ್ ಒಂದರಲ್ಲಿ ಸಾಕ್ಷಿದಾರನಿಗೆ ನೀನು ಸಾಕ್ಷಿ ಹೇಳಬಾರ್ದು ಕೋರ್ಟಲ್ಲಿ ಅಂತ ಧಮಕಿ ಹಾಕ್ತಾರೆ ಅಂದರೆ ಇದನ್ನೇನೋ ಸಿನಿಮಾ ಅನ್ಕೊಂಡ್ಬಿಟ್ಟಿದ್ರೆ ಕಷ್ಟ ಆಗುತ್ತೆ. ಇವೆಲ್ಲ ಬಹಳ ತೊಂದರೆ ಆಗುತ್ತೆ ಈ ಪ್ರಕರಣದಲ್ಲಿ. ಈಗಾಗಲೇ ಈ ರೀತಿಯಾದಂಥ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ವರ್ತನೆಗಳಿರ್ಬೋದು ಅಥವಾ ಸಾಕ್ಷಿದಾರರಿಗೆ ಈ ರೀತಿಯಾಗಿ ಧಮಕಿ ಹಾಕೋದಿದೆಯಲ್ಲ, ಇದೇ ಫಜೀತಿ ತಂದಿಡೋದು ಪ್ರಕರಣದಲ್ಲಿ. ಅಭಿಮಾನಿಗಳು ಅಂತ ಹೇಳ್ಕೊಂಡವರು ಮಾಡ್ತಾ ಇರುವಂಥ ಇಂಥ ಕೆಲಸಗಳು ಈಗ ಆರೋಪಿ ಸ್ಥಾನದಲ್ಲಿರುವಂಥ ನಟನಿಗೂ ಕೂಡ ಮುಳುವಾಗಿ ಪರಿಣಮಿಸುತ್ತೆ. 49ನೇ ಸಾಕ್ಷಿ ಈ ಪ್ರಕರಣದಲ್ಲಿ ಸಂದೀಪ್ ಅಂತ ಹೇಳಿ ಆ ವ್ಯಕ್ತಿಗೆ ನೀನು ಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಬಾರ್ದು ಅಂತ ಈ ಮೂವರು ಧಮಕಿ ಹಾಕಿದ್ರಂತೆ. ಒಂದು ವೇಳೆ ನೀನೇನಾದರೂ ಸಾಕ್ಷಿ ನುಡಿದ್ರೆ ನಿನ್ನನ್ನು ನೋಡ್ಕೋತೀವಿ ನಾವು ಅನ್ನೋ ರೀತಿ ಬೆದರಿಕೆ ಹಾಕೋದು. ಅಂದರೆ ಸಾಕ್ಷಿಗಳು ಸಾಕ್ಷಿ ಹೇಳದ ಹಾಗೆ ಹಿಂದೆ ಸರಿಯೋ ಹಾಗೆ ಮಾಡೋದು. ಯಾವುದೇ ಪ್ರಕರಣ ಆಗಿರಲಿ ಸಾಕ್ಷಿದಾರರನ್ನು ಹೆದರಿಸೋದು ಬೆದರಿಸೋದು ಇದೆಯಲ್ಲ, ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರೋದಿದೆಯಲ್ಲ, ಅದು ಬಹಳ ದೊಡ್ಡ ಅಪರಾಧ ಆಗುತ್ತೆ. ಹೀಗಾಗಿ ಆ ಸಾಕ್ಷಿದಾರ ಹೇಳ್ಕೊಂಡಿದ್ದ ಹಾಗೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮೂವರನ್ನ ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಅದಾದ ಬಳಿಕ ಮೂವರನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಪೊಲೀಸ್ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ಅನ್ನೋದು ಕೋರ್ಟ್ನ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ ಈಗ ಮೂವರು ಈ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಫ್ಯಾನ್ ಪೇಜನ್ನು ನಿರ್ವಹಿಸ್ತಾ ಇದ್ದ ಒಬ್ಬ ಪುನೀತ್, ಸುಹಾಸ್ ಮತ್ತೆ ವೇಣು ಇವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ತುಮಕೂರು ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು ಇವರೆಲ್ಲ ಸಾಕ್ಷಿದಾರನ ಜೊತೆ ಮಾತುಕತೆ ನಡೆಸೋ ನೆಪದಲ್ಲಿ ಕರೆಸಿಕೊಂಡಿದ್ರಂತೆ. ಕಾರಲ್ಲಿ ಸುತ್ತಾಡಿಸ್ಕೊಂಡು ಸಾಕ್ಷಿ ಹೇಳಬಾರದು ಅಂತ ತಾಕೀತು ಮಾಡಿದ್ರಂತೆ. ಇದಕ್ಕೆ ಒಪ್ಪದಿದ್ದಾಗ ಬೆದರಿಕೆ ಹಾಕಿದ್ದಾರೆ. ಮೊದಲು ಮಾತಾಡಬೇಕು ಅನ್ನೋ ಥರ ಸುಮ್ಮನೆ ಕರೆಸ್ಕೊಂಡಿದ್ದಾರೆ ಇವರೆಲ್ಲ. ಅದಾದ್ಮೇಲೆ ಕಾರಲ್ಲಿ ಕೂರಿಸ್ಕೊಂಡು ಸುತ್ತಾಡಿದ್ದಾರೆ. ಆಗ ಸಾಕ್ಷಿಗೆ ಧಮಕಿ ಹಾಕಿರೋದು, ನೀನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟಲ್ಲಿ ಈ ಕೇಸಲ್ಲಿ ಸಾಕ್ಷಿ ಹೇಳಬಾರ್ದು ಅಂತ. ಕಾನೂನಿನ ಅರಿವಿಲ್ಲ ಅನ್ಸುತ್ತೆ ಒಂದು, ಅಥವಾ ಇಲ್ಲದವರೇ ಇಂಥ ಕೆಲಸಗಳು ಮಾಡೋದಕ್ಕೆ ಸಾಧ್ಯ. ಇಂಥ ಒಂದು ಹೈ ಪ್ರೊಫೈಲ್ ಕೇಸು, ಇಷ್ಟು ದೊಡ್ಡ ಕೇಸು ಇದು. ಈ ಕೇಸಲ್ಲಿ ಇಷ್ಟು ಗಂಭೀರವಾಗಿ ನಡೀತಾ ಇರುವಂಥ ಕೇಸಲ್ಲಿ ಒಬ್ಬ ಸಾಕ್ಷಿದಾರನ್ನ ಕರೆದು ಧಮಕಿ ಹಾಕ್ತಾರೆ ಈ ಮೂವರು ಕೂಡ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸಾಕ್ಷಿದಾರನಿಗೆ ಸಾಕ್ಷಿ ಹೇಳಬಾರ್ದು ಅಂತ ಧಮಕಿ ಹಾಕೋದು ಇಟ್ಸ್ ಅ ಕ್ರೈಮ್. ಈಗ ಆ ಆರೋಪದಲ್ಲಿ ಮೂವರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟಿಗೆ ಒಳಪಡಿಸ್ತಾ ಇದ್ದಾರೆ. ಸೊ ಇದು ಪ್ರಕರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ವಿಜಯ್, ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯೋರ್ವನಿಗೆ ಬೆದರಿಕೆಯನ್ನು ಹೊಡಿದ್ದಾರೆ, ಸುಳ್ಳು ಸಾಕ್ಷಿ ನುಡಿಯುವಂತೆ ಹೇಳಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಆರೋಪದ ಹಿನ್ನೆಲೆಯಲ್ಲಿ ಮೂವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಪುನೀತ್, ವೇಣು, ಸುಹಾಸ್ ಅಂದರೆ ಈ ಮೂವರು ಕೂಡ ತುಮಕೂರಿನ ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಈಗಾಗಲೇ ಟ್ರಯಲ್ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ನಡೀತಿದೆ. ಸಾಕ್ಷ್ಯ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲೇ ಸಂದೀಪ್ ಎಂಬಾತ ಸಾಕ್ಷಿ ಏನಿದ್ದಾನೆ, ಈತ ದುರ್ಗಾ ಬಾರ್ನ ಕ್ಯಾಶಿಯರ್ ಆಗಿರ್ತಕ್ಕಂಥದ್ದು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಟ್ಟಣಗೆರೆ ಶೆಡ್ಗೆ ಕರೆತರುವಂತ ಮಾರ್ಗ ಮಧ್ಯದಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ದುರ್ಗಾ ಬಾರ್ನಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿ ಮದ್ಯ ಸೇವನೆಯನ್ನ ಆರೋಪಿಗಳು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸಂದೀಪ್ಗೆ ಮದ್ಯವನ್ನು ಸೇವಿಸಿದಂಥ ಬಳಿಕ ಬಾರ್ ಕ್ಯಾಶಿಯರ್ಗೆ ಹಣವನ್ನು ಪಾವತಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲೂ ಕೂಡ ಸಂದೀಪ್ನ ಪಾತ್ರವನ್ನು ಉಲ್ಲೇಖಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ಸಾಕ್ಷ್ಯವನ್ನು ನುಡಿಬೇಕಾಗಿದೆ. ಸಾಕ್ಷ್ಯವನ್ನಾಗಿ ಪ್ರಾಸಿಕ್ಯೂಷನ್ ಕಡ ಕೋರ್ಟ್ನಲ್ಲಿ ದಾಖಲಿಸಿರ್ತಕ್ಕಂಥದ್ದು. ಸಾಕ್ಷ್ಯ ನುಡಿಯುವಂಥ ವೇಳೆಯಲ್ಲಿ ಸಾಕ್ಷ್ಯ ನುಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ವಿರುದ್ಧವಾಗಿ ಸಾಕ್ಷ್ಯವನ್ನು ನುಡಿಬಾರದು ಅಂತೇಳಿ ಇವರು ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತೇಳಿ ಆರೋಪ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಕೋರ್ಟ್ನ ಗಮನಕ್ಕೆ ತಂದಂಥ ಬಳಿಕ ಪ್ರಕರಣವಾಗಿ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಪ್ರಕರಣವನ್ನು ಪರಿಶೀಲಿಸಿ ಕೇಸನ್ನು ದಾಖಲಿಸಿ ಆರೋಪಿಗಳ ಬಂಧನಕ್ಕೂ ಕೂಡ ಸೂಚನೆಯನ್ನು ನೀಡಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧನವನ್ನು ಮಾಡಿ ಪೊಲೀಸರು ಕೂಡ ವಿಚಾರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸಂದೀಪ್ ಏನಿದ್ದಾನೆ, ಈತನಿಗೆ ತುಮಕೂರಿನಲ್ಲಿ ಇವರು ಬೆದರಿಕೆಯನ್ನು
ಬೆದರಿಕೆಯನ್ನು ಒಡ್ಡಿದ್ದಾರೆ ಅಂತೇಳಿ ಆರೋಪಿಸಲಾಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಇನ್ನೊಬ್ಬ ಆರೋಪಿಯಾಗಿರ್ತಕ್ಕಂಥ ಪುನೀತ್ ಏನಿದ್ದಾನೆ, ಪುನೀತ್ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿರ್ತಕ್ಕಂಥದ್ದು. ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸೋದಕ್ಕೆ ಸ್ಕಾರ್ಪಿಯೋವನ್ನು ಬಳಕೆಯನ್ನು ಮಾಡಿದ್ರು. ಆ ಸ್ಕಾರ್ಪಿಯೋ ಮಾಲೀಕನಾಗಿರ್ತಕ್ಕಂಥ ಪುನೀತ್ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಮೈಸೂರು ಮೂಲದ ದರ್ಶನ್ ಆಪ್ತ ನಾಗರಾಜ್ ಏನಿದ್ದಾನೆ, ಈತ ಮೇಕೆಗಳನ್ನ ದರ್ಶನ್ನ ಫಾರ್ಮ್ ಹೌಸ್ಗೆ ಚಿಕ್ಕಬಳ್ಳಾಪುರದಿಂದ ಸಾಗಿಸಬೇಕು ಅಂತೇಳಿ ಸ್ಕಾರ್ಪಿಯೋನ ಪಡ್ಕೊಂಡಿದ್ದ ಅಂತೇಳಿ ಮಾಹಿತಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪುನೀತ್ ಸಾಕ್ಷಿದಾರನಾಗಿದ್ರೂ ಕೂಡ ಪ್ರಕರಣದಲ್ಲಿ ಮತ್ತೋರ್ವ ಸಾಕ್ಷಿಗೆ ಸುಳ್ಳು ಸಾಕ್ಷಿಯನ್ನ ನುಡಿಯುವಂತೆ ಬೆದರಿಕೆ ಒಡ್ಡಿರ್ತಕ್ಕಂಥ ಆರೋಪ ಇದೆ. ವೇಣು ಮತ್ತು ಸುಹಾಸಿನಿ ಇದ್ದಾರೆ, ಇಬ್ಬರು ಕೂಡ ತುಮಕೂರಿನ ದರ್ಶನ್ ಅಭಿಮಾನಿಗಳ ಸಂಘದಲ್ಲಿ ಸಕ್ರಿಯ ಸದಸ್ಯರಾಗಿದ್ದರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾರಾದರೂ ಹೇಳಿ ಇವರಿಗೆ ಒತ್ತಾಯವನ್ನು ಮಾಡಿ ಇವರ ಮೂಲಕ ಸಂದೀಪ್ಗೆ ಬೆದರಿಕೆಯನ್ನು ಒಡ್ಡಿದ್ದಾರೆ ಸಾಕ್ಷಿದಾರನಿಗೆ, ಅಥವಾ ಇವರೇ ಸ್ವಯಂ ಪ್ರೇರಣೆಯಿಂದ ಸಾಕ್ಷಿಯನ್ನು ನುಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮತ್ತೆ ಈ ಪುನೀತ್ ಏನಿದ್ದಾನೆ, ಈತನ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ದರ್ಶನ್ನ ಡಿ ಗ್ಯಾಂಗ್ ಪೇಜ್, ತೂಗುದೀಪ್ ಶ್ರೀನಿವಾಸ್ ಹಾಗೂ ದಾಸ ಆರ್ಎಸ್ ದರ್ಶನ್ನ ಪೇಜ್ ಏನಿದೆ, ಈ ಪೇಜ್ಗಳ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಕಳೆದ 8 ವರ್ಷಗಳಿಂದಲೂ ಕೂಡ ನಿರ್ವಹಣೆ ಮಾಡಿದ್ದ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಆರೋಪಿಗಳನ್ನ ಮತ್ತೆ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ನಿನ್ನೆ ಆರೋಪಿಗಳೆಲ್ಲರನ್ನೂ ಕೂಡ 3 ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿರ್ತಕ್ಕಂಥದ್ದು. ತದನಂತರದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್.